ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 6. ಬೀದಿ ನಾಯಿಯನ್ನು ಸಾಕ್ತಿದ್ದಾರೆ ಅಂದರೆ ಅವರು ನಿಜಕ್ಕೂ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ಯಾರು ಬೀದಿ ನಾಯಿಯನ್ನು ಸಾಕೋದಿಲ್ಲ, ಎಲ್ಲರಿಗೂ ಒಳ್ಳೆ ಬ್ರೀಡ್ ಬೇಕು ಎಂದರು ನಾಯಿ ಮರಿಯನ್ನು ನೋಡುತ್ತಲೇ. ಅವರ ಮಾತನ್ನು ಕೇಳಿದವಳಿಗೆ ಆ ನಾಯಿ ಮರಿಯನ್ನು ಸಾಕುತ್ತಿರುವ ಅಪರಿಚಿತ ವ್ಯಕ್ತಿಯ ಬಗ್ಗೆ ಗೌರವ ಮೂಡಿತು. ನೀವು ಹೇಳಿದ್ದು ನಿಜ ಆಂಟಿ, ಬೀದಿ ನಾಯಿಯನ್ನು ಸಾಕ್ತಿದ್ದಾರೆ ಅಂದರೆ ಅವರು ಒಳ್ಳೆಯವರೇ ಇರಬೇಕು. ಬೆಳಿಗ್ಗೆ ಪಪ್ಪಿಯನ್ನು ನೋಡಿದಾಗಿನಿಂದ ಇದನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆಯಾಗಿತ್ತು. ಆದರೆ ಪಪ್ಪಂಗೆ ಪೆಟ್ಸ್ ಸಾಕೋದಿಷ್ಟ ಇಲ್ಲ. ಅಜ್ಜಿ ಕೂಡ ಹೇಳಿದ್ದಾರೆ ಪಪ್ಪಿಯನ್ನು ಮನೆಗೆ ತರಬೇಡ ಅಂತ. ಸಹನಾಳಿಗೆ ಹೇಳಿ ಇದನ್ನು ನಿಮ್ಮ ಮನೆಯಲ್ಲಿ ಇರಿಸುವ ಅಂದ್ಕೊಂಡಿದ್ದೆ. ಆದರೆ ಪಪ್ಪಿಯನ್ನು ಸಾಕುವವರು ಇದನ್ನು ಹುಡುಕುತ್ತಾ ಇರ್ತಾರೆ ಅಂತ ನನಗೆ ತಲೆಗೆ ಹೋಗಲಿಲ್ಲ. ಇದರ ಓನರ್ ಯಾರು ಅಂತ ಹೇಗೆ ಹುಡುಕುವುದು ಎಂದವಳೆ ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದಳು. ಅವಳ ಅದೇ ಭಂಗಿಯಲ್ಲಿ ಕುಳಿತ ಅದ್ವಿಕ್, ಪಾಪು ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ ಎಂದ ಖುಷಿಯಿಂದ. ಹಾಂ, ಅದೇನು ಅಂತ ಹೇಳು, ನೋಡೋಣ ನಿನ್ನ ಐಡಿಯಾ ವರ್ಕೌಟ್ ಆಗುತ್ತಾ ಅಂತ. ಅದು ಪಪ್ಪಿಯನ್ನು ಕೇಳೋಣ, ಅದರ ಓನರ್ ಯಾರು ಅಂತ ಎಂದ ಬುದ್ಧಿವಂತ ಪೆದ್ದನಂತೆ. ಅರೆರೆ, ನನ್ನ ಪುಟ್ಟರಾಜ್ಕುಮಾರ ಎಷ್ಟು ಜಾಣ ಎಂದು ನೆಟಿಕೆ ಮುರಿದು ದೃಷ್ಟಿ ತೆಗೆದವಳೆ. ಈಗ ತಾವೇ ಪಪ್ಪಿ ಹತ್ರ ಕೇಳಿ ತಿಳ್ಕೊಳ್ಳಿ ಎಂದು ಮುಖ ತಿರುಗಿಸಿದವಳು. ಇನ್ಮುಂದೆ ಇಂಥ ಡಬ್ಬ ಐಡಿಗಳನ್ನು ಕೊಡಬೇಡ ನನಗೆ ಎಂದಳು ಅಸಮಾಧಾನದಿಂದ. ಮೊದಲು ಅವಳು ಹೇಳಿದ ಮಾತನ್ನು ಕೇಳಿ ಉಬ್ಬಿ ಹೋದವ ಅವಳು ಕೊನೆಯಲ್ಲಿ ಹೇಳಿದ ಮಾತಿಗೆ ಪೆಚ್ಚಾದ. ಅಕ್ಕ, ಪಪ್ಪಿ ಮಾತಾಡಲ್ಲ ನಿಜ, ಆದರೆ ಅದಕ್ಕೆ ನಾವು ಹೇಳಿದ್ದು ಅರ್ಥ ಆಗುತ್ತೆ ಅಲ್ವಾ ಎಂದವನ ಕಡೆಗೆ ಉರಿನೋಟ ಬೀರಿದವಳು. ನಾವು ಹೇಳಿದ್ದು ಅದಕ್ಕೆ ಅರ್ಥ ಆಗುತ್ತೆ, ಆದರೆ ಅದು ಬೌ ಬೌ ಬಿಟ್ಟು ಬೇರೇನೂ ಹೇಳಲ್ಲ ಅಲ್ವಾ? ಬೌಬೌನಿಂದ ಅದರ ಮನೆ ವಿಳಾಸ ತಿಳಿಯಲು ಸಾಧ್ಯ ಇದೆಯಾ ಎಂದು ಪ್ರಶ್ನಿಸಿದಾಗ ಗಾಳಿ ಹೋದ ಬಲೂನಿನಂತಾದನವ. ಇಬ್ಬರ ಮಾತು ಕೇಳಿ ನಗುತ್ತಿದ್ದರು ಸುಧಾರವರು. ಅಷ್ಟರಲ್ಲಿ ಸಹನಾ ಬಂದಳು. ಏನೋ ಗಹನವಾದ ಚರ್ಚೆ ನಡೀತಿದೆಯಲ್ಲ, ಏನದು ಎಂದವಳು ಬ್ಯಾಗನ್ನು ತನ್ನ ಕೋಣೆಯಲ್ಲಿಟ್ಟು ಬಂದಳು ಸಹನಾ. ನಾಯಿ ಮರಿಯನ್ನು ನೋಡಿದವಳೆ. ಖ್ಯಾತಿ, ಇದು ನಾವು ಬೆಳಗ್ಗೆ ಕಂಡ ನಾಯಿ ಮರಿ ತಾನೆ ಎಂದಳು ಬೆಳಗ್ಗೆ ಕಂಡ ನಾಯಿ ಮರಿಯನ್ನು ನೆನಪಿಸಿಕೊಂಡು. ಹ್ಞೂ ಕಣೆ, ಅದೇ ನಾಯಿ ಮರಿ ಇದು. ಇದರ ಕುತ್ತಿಗೆಯಲ್ಲಿ ಬೆಲ್ಟ್ ಇದೆ. ಇದನ್ನು ಯಾರೋ ಸಾಕ್ತಾ ಇದ್ದಾರೆ, ಆದರೆ ಅವರು ಯಾರು ಅಂತ ಹೇಗೆ ತಿಳಿಯೋದು? ಈಗ ಅವರು ಪಪ್ಪಿಯನ್ನು ನೋಡದೆ ಬೇಸರದಲ್ಲಿರಬಹುದಲ್ವಾ ಎಂದಳು ಬೇಸರದ ದನಿಯಲ್ಲಿ. ಅಷ್ಟೇನ ವಿಷಯ, ಬಾ ನನ್ನ ಜೊತೆ ಎಂದವಳೆ ನಾಯಿ ಮರಿಯನ್ನು ಮುಂದೆ ಬಿಟ್ಟು ಅದನ್ನು ಹಿಂಬಾಲಿಸುವಂತೆ ಹೇಳಿದಳು. ಸಹನಾ, ಏನು ಮಾಡ್ತಿದ್ಯಾ? ಪಪ್ಪಿ ಇಲ್ಲಿಗೂ ಹೋಗ್ತಾ ಇದೆ. ಮುಂದೆ ಹೋಗುತ್ತಿದ್ದ ನಾಯಿ ಮರಿಯನ್ನು ನೋಡಿ ಆತಂಕದಿಂದ ನುಡಿದಳು. ಅವಳ ಕಡೆಗೆ ಉರಿನೋಟ ಬೀರಿದವಳೆ. ಖ್ಯಾತಿ, ನೀನಿಷ್ಟು ಬುದ್ಧಿವಂತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲ ಕಣೆ, ನಾಯಿಗಳಿಗೆ ಸೆಂಟ್ ರಿಸೆಪ್ಟರ್ಸ್ ಮನುಷ್ಯರಿಗಿಂತ ಜಾಸ್ತಿನೇ ಇದೆ. ಅವುಗಳು ಬಂದ ದಾರಿಯನ್ನು ಮುಸಿ ಮುಸಿ ಕಂಡುಹಿಡಿಯುತ್ತವೆ. ಅದರ ಸ್ಮೆಲ್ಲಿಂಗ್ ಸೆನ್ಸ್ ಚೆನ್ನಾಗಿರುವುದಕ್ಕೆ ಅಲ್ವಾ ಕೆಲವು ಕೇಸ್ಗಳಲ್ಲಿ ಪೊಲೀಸ್ನವರು ಪೊಲೀಸ್ ಡಾಗ್ ಹೆಲ್ಪ್ ತಗೊಳ್ಳೋದು ಎಂದಳು. ಓ ಹೌದಲ್ವಾ, ನಂಗೆ ಇದೆಲ್ಲ ತಲೆಗೆ ಹೋಗಲಿಲ್ಲ ಎಂದವಳಿಗೆ ನಾಯಿ ಮರಿ ಸುರಕ್ಷಿತವಾಗಿ ಅದರ ಮನೆ ಸೇರಬಹುದು ಎಂದು ನೆನೆದು ತುಸು ನಿರಾಳತೆ ಮೂಡಿತು. ಸಹನಾ ಅದ್ವಿಕ್ಗೆ, ಚೋಟು ನೀನಿಲ್ಲೇ ಇರು, ನಾನು ಮತ್ತು ನಿಮ್ಮಕ್ಕ ನಾಯಿ ಮರಿಯನ್ನು ಅದರ ಮನೆಗೆ ಬಿಟ್ಟು ಬರ್ತೀವಿ ಎಂದು ಅವನ ತಲೆ ಸವರಿದಾಗ, ನಾನು ನಿಮ್ಮ ಜೊತೆ ಬರ್ತೀನಿ ಸಹು ಎಂದ ಅದ್ವಿಕ್. ಅವನು ಸಹನಾಳನ್ನು ಕರೆಯುವುದೇ ಹಾಗೆ. ಚೋಟು, ಚಿಕ್ಕ ಮಕ್ಕಳು ಹಾಗೆಲ್ಲ ರಸ್ತೆಯಲ್ಲಿ ಓಡಾಡಬಾರ್ದು. ಈಗ ನಾವಿಬ್ಬರು ಹೋಗಿ ಬರ್ತೀವಿ. ನಾವು ಬರೋ ತನಕ ನೀನಿಲ್ಲೇ ಇರು ಎಂದು ಆದೇಶ ನೀಡಿದಂತೆ ನುಡಿದಳು. ಅವಳ ಮಾತಿಗೆ ಸೊಪ್ಪು ಹಾಕದವನು, ನಾನೇನು ಚಿಕ್ಕ ಹುಡುಗ ಅಲ್ಲ, ನನಗೆ 10 ಇಯರ್ಸ್ ಆಯಿತು ಗೊತ್ತಾ ಎಂದು ನಾಲಗೆ ಹೊರಹಾಕಿ ಅಣಕಿಸಿದವನೇ ಅವರಿಬ್ಬರನ್ನು ತಳ್ಳಿ ನಾಯಿ ಮರಿಯ ಹಿಂದೆ ಓಡಿದ. ಇವನು ಯಾರ ಮಾತು ಕೇಳೋದಿಲ್ಲ ಸಹನಾ, ಆ ನಾಯಿ ಮರಿಯನ್ನಾದರೂ ಹಿಡಿಯಬಹುದು, ಈ ಜೂನಿಯರ್ ಗೋಪಿನಾಥ್ನಂತೂ ಹಿಡಿಯೋಕ್ಕಾಗಲ್ಲ ಎಂದವಳೆ ತಮ್ಮನ ಹಿಂದೆ ಓಡಿದಳು. ಅಮ್ಮ, ನಾನು ಅವರ ಜೊತೆ ಹೋಗಿ ಬರ್ತೀನಿ ಎಂದು ಸುಧಾರವರ ಬಳಿ ಹೇಳಿದವಳು ಅಕ್ಕ ತಮ್ಮನನ್ನು ಹಿಂಬಾಲಿಸಿದಳು. ನಾಯಿ ಮರಿ ಸ್ವಲ್ಪ ಹೊತ್ತು ಮೆಲ್ಲಗೆ ಓಡಿದರೆ ಸ್ವಲ್ಪ ಹೊತ್ತು ಮೆಲ್ಲಗೆ ನಡೆಯುತ್ತಿತ್ತು. ಅದರ ಹಿಂದೆ ಹೆಜ್ಜೆ ಹಾಕುತ್ತಿದ್ದ ಅದ್ವಿಕ್. ಖ್ಯಾತಿ ಅವನಿಗಿಂತ ಸ್ವಲ್ಪ ಹಿಂದೆ ಇದ್ದಳು. ಅವನು ಹೋಗುತ್ತಿರುವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಇರುವಲ್ಲಿಗೆ ತಲುಪಲು ತನ್ನ ಹೆಜ್ಜೆಯ ವೇಗವನ್ನು ಹೆಚ್ಚಿಸಿದಳು.
ಮುಂದೆ ಹೋಗುತ್ತಿದ್ದ ಹಾಗೆ ಒಂದು ಬೈಕ್ ಬಂದಿತು. ಇನ್ನೇನು ಅವಳಿಗೆ ಡಿಕ್ಕಿ ಹೊಡೆಯುತ್ತಿತ್ತು. ಆದರೆ ಬೈಕ್ ಸವಾರನ ಸಮಯ ಪ್ರಜ್ಞೆಯಿಂದ ಅವಳಿಗೇನೂ ಆಗಲಿಲ್ಲ. ಆತ ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕಿದ. ಆದರೆ ಖ್ಯಾತಿ ತನ್ನ ಪ್ರಾಣ ಹೋಯಿತು ಎಂದುಕೊಂಡಿದ್ದವಳು ಭಯದಿಂದ ಕಣ್ಣು ಮುಚ್ಚಿದಳು. ಗಾಬರಿಯಿಂದ ಅವಳತ್ತ ಬಂದ ಸಹನಾ, ಖ್ಯಾತಿ, ನಿಂಗೇನೂ ಆಗಿಲ್ಲ ತಾನೆ ಎಂದಾಗ ಕಣ್ಣು ತೆರೆದವಳು ಇಲ್ಲ ಎಂದುತ್ತರಿಸಿ ಬೈಕ್ ಸವಾರನ ಬಳಿ ಬಂದವಳು, ನಿಂಗೇನು ಕಣ್ ಕಾಣಿಸಲ್ವಾ? ನನ್ನನ್ನು ಸಾಯಿಸಿ ಪೊಲೀಸ್ ಸ್ಟೇಷನ್ ಹತ್ತುವ ಆಸೆನಾ ಎಂದು ತನಗೆ ತೋಚಿದಂತೆ ಬೈದವಳಿಗೆ, ಐ ಆಮ್ ಸಾರಿ, ಆದರೂ ತಪ್ಪು ನಿಮ್ಮದೇ ಇತ್ತು. ರಸ್ತೆಯಲ್ಲಿ ಯಾರೂ ಹೀಗೆ ಓಡಾಡೋದಿಲ್ಲ ಎಂದ ವಿನಯದಿಂದ. ಅವಳು ಏಕವಚನದಲ್ಲಿ ಮಾತನಾಡಿಸಿದರೂ ಆತ ಗೌರವದಿಂದಲೇ ಪ್ರತ್ಯುತ್ತರ ನೀಡಿದ. ಹೇ, ಮೊದಲು ಹೆಲ್ಮೆಟ್ ತೆಗಿ ಎಂದು ಆದೇಶ ನೀಡಿದಳು, ಇನ್ನೂ ಮುಖ ತೋರಿಸದೇ ಇರುವವನನ್ನು ನೋಡಿ. ಆದರೆ ಸಹನಾ, ಖ್ಯಾತಿ, ಈಗ ನೀನು ಇವರ ಜೊತೆ ಜಗಳ ಮಾಡ್ಕೊಂಡಿರ್ತೀಯೋ ಅಥವಾ ನಿನ್ನ ತಮ್ಮನ ಹಿಂದೆ ಹೋಗ್ತೀಯೋ ಎಂದು ಅವಳ ಕಿವಿಯ ಬಳಿ ಪಿಸುಗುಟ್ಟಿದಾಗ, ಇವತ್ತು ನಿನ್ನ ಟೈಮ್ ಚೆನ್ನಾಗಿದೆ, ಬೇಗ ಹೋಗು ಇಲ್ಲಿಂದ. ಇನ್ಮುಂದೆ ನೀನು ನಿನ್ನ ಬೈಕ್ ನನ್ನ ಕಣ್ಣಿಗೆ ಕಾಣಿಸಬಾರ್ದು ಎಂದು ಎಚ್ಚರಿಕೆ ನೀಡಿದವಳಿಗೆ, ರಸ್ತೆ ಪಬ್ಲಿಕ್ದು, ನಿಮ್ಮ ಮನೆ ಆಸ್ತಿ ಅಲ್ಲ ಎಂದು ನುಡಿದು ಅಲ್ಲಿಂದ ಕಾಲ್ಕಿತ್ತನವ. ಖ್ಯಾತಿ ಅವನ ಬೈಕಿನ ನಂಬರ್ ಮೊಬೈಲ್ನಲ್ಲಿ ನೋಟ್ ಮಾಡಿಕೊಂಡವಳು. ಇನ್ನೊಮ್ಮೆ ಸಿಗು ಮಗ್ನೆ ನಿನ್ಗೀತೆ ಎಂದು ಮನದಲ್ಲೇ ನುಡಿತು. ಅದ್ವಿಕ್ನ ನೆನಪಾಗಿ ಅಲ್ಲಿಂದ ಓಡಿ ಅದ್ವಿಕ್ನ ಬಳಿ ತಲುಪಿದಳು. ಚೋಟು, ನಿಂತ್ಕೋ, ನಾವು ನಿನ್ನ ಜೊತೆ ಬರ್ತೀವಿ ಎಂದಳು ಎದುರು ಬಿಡುತ್ತಾ. ಪಾಪು ಅಕ್ಕ, ಬಂದ್ಯಾ? ಈ ಪಪ್ಪಿಯನ್ನು ನೋಡು, ಒಮ್ಮೆ ಓಡುತ್ತೆ ಮತ್ತೊಮ್ಮೆ ನಡೆಯುತ್ತೆ ಎಂದ ಏನೋ ಕಂಡು ಹಿಡಿದವನಂತೆ. ಮನೆಗೆ ಬಂದವ ಮೊದಲು ಹುಡುಕಿದ್ದು ತನ್ನ ಮುದ್ದು ನಾಯಿಮರಿ ಸ್ವೀಟಿಯನ್ನು. ರಸ್ತೆ ಬದಿಯಲ್ಲಿ ಸಿಕ್ಕ ನಾಯಿಮರಿಯನ್ನು ಮನೆಗೆ ತಂದು ಸಾಕಿದವನಿಗೆ ಅದರ ಮೇಲೆ ತುಂಬ ಪ್ರೀತಿ ಇತ್ತು. ಸ್ವೀಟಿಯನ್ನು ಕಾಣದೆ ತನ್ನ ತಾಯಿಯ ಬಳಿ ಬಂದವ, ಅಮ್ಮ, ನೀನನ್ನು ಸ್ವೀಟಿಯನ್ನು ನೋಡಿದ್ಯಾ? ಅವಳೆಲ್ಲೂ ಕಾಣಿಸ್ತಿಲ್ಲ. ಆತಂಕವಿತ್ತು ಅವನ ದನಿಯಲ್ಲಿ. ಮುಖಕ್ಕೆ ಮೇಕಪ್ ಬಳಿದುಕೊಳ್ಳುತ್ತಿದ್ದ ಗುಲಾಬಿಯವರು ಮಗನ ಕಡೆಗೆ ನೋಟ ಹರಿಸಿ, ನೀನು ಗಾಬರಿ ಪಡೋದು ನೋಡಿದರೆ ನಿನ್ನ ಮಗಳು ಕಾಣೆಯಾಗಿರೋ ಥರ ಇದೆ ವ್ಯಂಗ್ಯವಾಗಿ ನುಡಿದವರು. ನೋಡು, ನಿಂಗೆ ನಾಯಿ ಮರಿಯನ್ನು ಸಾಕಬೇಕು ಅಂತ ಅನಿಸಿದ್ರೆ ಒಳ್ಳೆ ಬ್ರೀಡ್ ತಗೋ. ಹೋಗಿ ಹೋಗಿ ಬೀದಿ ನಾಯಿಯನ್ನು ಮನೆಗೆ ತಂದು ಸಾಕ್ತೀಯಲ್ವಾ, ನಿಂಗೇನು ಹೇಳಬೇಕು? ಅದು ಕಾಣೆ ಆದರೆ ಒಳ್ಳೆಯದಾಯಿತು, ಪೀಡೆ ತೊಲಗಿತು ಅಂತ ಅಂದ್ಕೊಳ್ತೀನಿ ಎಂದವರು ತುಟಿಗೆ ಲಿಪ್ಸ್ಟಿಕ್ ಹಚ್ಚುವತ್ತ ಗಮನ ಹರಿಸಿದರು. ಅವರ ಮಾತಿಗೆ ಅವನ ಕಣ್ಗಳು ಕೋಪದಿಂದ ಕೆಂಬಣ್ಣಕ್ಕೆ ತಿರುಗಿದವು. ಅಮ್ಮ ಎಂದು ಚೀರಿದವ, ಅದನ್ನು ಮನೆಗೆ ಕರ್ಕೊಂಡು ಬಂದಿರೋನು ನಾನು. ನನ್ನ ಮಗಳು ಕಳ್ಕೊಂಡ ಹಾಗೆ ಆಡ್ತಿದ್ದೀನಿ ಅಂದೆ ಅಲ್ವಾ? ಹೌದು, ಅವಳು ನನಗೆ ಮಗಳೇ. ಯಾಕೆಂದರೆ ಮನುಷ್ಯರಿಗಿಂತ ಹೆಚ್ಚು ಪ್ರೀತಿ ಹಾಗೂ ನಿಯತ್ತಾಗಿರೋದು ಆ ಮೂಕ ಪ್ರಾಣಿಗಳೇ. ಬೀದಿ ನಾಯಿ ಆದರೆ ಏನಾಯಿತು? ಅದನ್ನು ವೆಟರ್ನರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅದರ ಚೆಕಪ್ ಎಲ್ಲ ಮಾಡಿಸಿದ್ದೇನೆ ತಾನೆ. ಡಾಕ್ಟರ್ ಕೂಡ ಅವಳು ಹೆಲ್ತಿ ಆಗಿದ್ದಾಳೆ ಅಂತ ಹೇಳಿದ್ದಾರೆ ತಾನೆ. ಬೀದಿ ನಾಯಿ ಅಂತ ಸದರ ಮಾಡ್ತೀಯಾ ಅಲ್ವಾ? ನೀನು ಚೆನ್ನಾಗಿಲ್ಲ ಅಂತ ನಾನು ಕೂಡ ಫಾರಿನ್ನಿಂದ ನೋಡಲು ಚೆನ್ನಾಗಿರುವವರನ್ನು ಮನೆ ಕರ್ಕೊಂಡು ಬಂದು ಅಮ್ಮ ಅನ್ಲ ಎಂದವ ಸೊಟ್ಟನಾಗೆ ಬೀರಿದ. ಚೋಟು ಎಂದು ಚೀರಿದವರೇ, ನನ್ನನ್ನು ಮತ್ತು ಆ ಬೀದಿ ನಾಯಿಯನ್ನು ಒಂದೇ ಅಂತ ಅಂದ್ಕೊಂಡ್ಯಾ? ನಂಗೆ ಗೊತ್ತಿತ್ತು ನೀ ಆ ನಾಯಿ ಮರಿಯನ್ನು ಅತಿಯಾಗಿ ಹಚ್ಕೋತೀಯಾ ಅಂತ. ಅದಕ್ಕೆ ನಾನೇ ಸೋಮುಗೆ ಹೇಳಿ ಅದನ್ನು ದೂರ ಬಿಟ್ಟು ಬರಲು ಹೇಳಿದೆ ಎಂದು ಅಸಡ್ಡೆಯ ನಗು ಬೀರಿದವರೇ, ನನಗೆ ಲೇಡೀಸ್ ಕ್ಲಬ್ದು ಮೀಟಿಂಗ್ ಇದೆ, ಬಾಯ್ ಎಂದು ಹೊರಟೇ ಬಿಟ್ಟರು. ಅವರು ಹೋದತ್ತಲೇ ನೋಡಿದವ ವಿಷಾದದ ನಗು ಬೀರಿ, ನೀವಂತೂ ಮಗ ಎಂದು ಒಂದು ದಿನ ಕೂಡ ಮುದ್ದು ಮಾಡಿಲ್ಲ, ಪ್ರೀತಿಯಿಂದ ಮಾತಾಡಿಸಲಿಲ್ಲ. ಹಣ ಅಂತಸ್ತು ಇದೇ ನಿಮಗೆ ಮುಖ್ಯ. ದುಬಾರಿ ಸೀರೆ ಒಡವೆ ಖರೀದಿಸುವುದು, ಲೇಡೀಸ್ ಕ್ಲಬ್ಗೆ ಹೋಗಿ ಅಲ್ಲಿಯ ಮಹಿಳಾ ಮಣಿಗಳ ಮುಂದೆ ಅದರ ಪ್ರದರ್ಶನ ಮಾಡುವುದು, ಅವರು ಹೊಗಳಿ ಅಟ್ಟಕ್ಕೇರಿಸಿದರೆ ಕಿಟ್ಟಿ ಪಾರ್ಟಿಯ ಹೆಸರಲ್ಲಿ ಅವರನ್ನೆಲ್ಲ ಮನೆಗೆ ಆಹ್ವಾನಿಸಿ ಬೇಡದ ಗೋಸಿಪ್ಗಳಿಗೆ ಕಿವಿಯಾಗುವುದು. ಇದಲ್ಲದೆ ಬೇರೇನಿದೆ ನಿಮ್ಮ ಜೀವನದಲ್ಲಿ? ಅಪ್ಪ ಕಷ್ಟಪಟ್ಟು ದುಡಿದು ಗಳಿಸಿದ ಹಣ ನೀರಂತೆ ಖರ್ಚು ಮಾಡುತ್ತಿರುವಿರಿ. ನನಗೆ ಪ್ರೀತಿ ತೋರಿದವರು ನಮ್ಮಪ್ಪ ಮತ್ತು ಈ ಮನೆಯ ಕೆಲಸದ ಆಳುಗಳು, ಮತ್ತು ಆಕಸ್ಮಿಕವಾಗಿ ನನ್ನ ಜೀವನಕ್ಕೆ ಬಂದ ಸ್ವೀಟಿ. ಮೂಕ ಪ್ರಾಣಿ ಆದರೂ ನನ್ನ ಎಲ್ಲ ಭಾವನೆಗಳು, ನನ್ನ ದುಃಖ, ನನ್ನ ಸಂತೋಷ ಎಲ್ಲ ಅವಳಿಗೆ ಅರ್ಥ ಆಗ್ತಿತ್ತು. ಕೊನೆಯ ಸಾರಿ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ನಡೆದಾಗ ನಿಮ್ಮ ಫ್ರೆಂಡ್ ಮಾಲಿನಿ ಆಂಟಿ ಸ್ವೀಟಿಯ ಬಗ್ಗೆ ಹಗುರವಾಗಿ ಮಾತನಾಡಿ, ಗುಬ್ಬಿ, ಸೊಸೈಟಿಯಲ್ಲಿ ನಿನ್ನ ಸ್ಟೇಟಸ್ ಏನು? ಇಂಥ ದೊಡ್ಡ ಮನೆಯಲ್ಲಿ ಬೀದಿ ನಾಯಿಯನ್ನು ಸಾಕ್ತಿದ್ದಾರೆ ಅಂದರೆ ಜನ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಸೊಸೈಟಿಯಲ್ಲಿ ನಿನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ.
ಒಳ್ಳೆ ಬ್ರೀಡ್ದು ನಾಯಿ ಮರಿಯನ್ನು ಖರೀದಿಸಲು ಗತಿ ಇಲ್ಲದೆ ಬೀದಿ ನಾಯಿಯನ್ನು ಸಾಕ್ತಿದ್ದಾರೆ ಅಂತ ಹೇಳ್ತಾರೆ ಎಂದು ಕಿವಿ ಚುಚ್ಚಿದ ವಿಷಯ ನನಗೆ ಸೋಮು ಅಂಕಲ್ ಹೇಳಿದರು. ಅದಕ್ಕೆ ತಾನೇ ನೀವು ಈಗ ನನ್ನನ್ನು ಪ್ರೀತಿಸುವ ಆ ಜೀವವನ್ನು ನನ್ನಿಂದ ದೂರ ಮಾಡಿದ್ದು ಎಂದುಕೊಂಡವನ ಮನದಲ್ಲಿ ದುಃಖದ ಅಲೆಗಳು ಅಪ್ಪಳಿಸಿವೆ. ಸೋಮು ಅಂಕಲ್ ಎಂದು ಜೋರಾಗಿ ಕೂಗಿದಾಗ ಅವನ ಮುಂದೆ ಬಂದು ನಿಂತ ಸೋಮು ಅವರು ಭಯದಿಂದ ನಡುಗುತ್ತಿದ್ದರು. ತಮ್ಮ ಮೇಲೆ ಅವನಿಗಿರುವ ಪ್ರೀತಿ ಗೌರವದ ಅರಿವಿದೆ ಅವರಿಗೆ. ಆದರೆ ಈಗಿನ ಈ ಪರಿಸ್ಥಿತಿಗೆ ಕಾರಣ ತಾವು ಕೂಡ ಹೌದು. ಸ್ವೀಟಿ ಹಾಗೂ ಅವನ ನಡುವಿನ ಬಾಂಧವ್ಯ ಗೊತ್ತಿದ್ದು ತಾವು ಮಾಡಿದ್ದು ತಪ್ಪು ಎಂದು ಅವರ ಮನಸಾಕ್ಷಿ ಅವರನ್ನು ಚುಚ್ಚುತ್ತಿದೆ. ಆದರೆ ಗುಲಾಬಿಯವರು ಮನೆಯ ಯಜಮಾನಿ. ಅವರು ಸ್ವೀಟಿಯನ್ನು ದೂರ ಬಿಟ್ಟು ಬರಲು ಹೇಳಿದಾಗ ತಾನು ಮನೆಯ ಕೆಲಸದ ಆಳಾಗಿ ಅವರ ಆಜ್ಞೆಯನ್ನು ಪಾಲಿಸಲೇಬೇಕಾಗಿತ್ತು. ಅವರ ಕೈಕಾಲು ನಡುಗುವುದನ್ನು ಗಮನಿಸಿದವ, ಸೋಮು ಅಂಕಲ್, ನಿಮ್ಮ ಪರಿಸ್ಥಿತಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೇನು ಅನ್ನಲ್ಲ, ಭಯ ಪಡಬೇಡಿ. ಅಮ್ಮ ಹೇಳಿದ ಕೆಲಸ ನೀವು ಮಾಡಿದ್ದೀರಿ. ಆದರೆ ಈಗ ನೀವು ನನಗೊಂದು ಸಹಾಯ ಮಾಡ್ತೀರಾ ಎಂದ ನೊಂದ ದನಿಯಲ್ಲಿ. ಸಹಾಯ ಅಂತ ಹೇಳಬೇಡಪ್ಪ, ಆಜ್ಞೆ ಮಾಡು ಎಂದರು ವಿನಯದಿಂದ. ಸ್ವೀಟಿಯನ್ನು ಎಲ್ಲಿ ಬಿಟ್ರಿ? ಆ ಜಾಗವನ್ನು ನನಗೆ ತೋರಿಸ್ತೀರಾ ಎಂದವನಿಗೆ ಯಜಮಾನಿ ಹೇಳಿದ ಮಾತನ್ನು ಕೇಳಿಯಾಗಿದೆ. ಅಷ್ಟಕ್ಕೂ ಅದನ್ನು ಎಲ್ಲಿ ಬಿಟ್ಟದ್ದು ಎಂದು ಅವನು ಕೇಳಿದರೆ ಹೇಳಬೇಡ ಎಂದು ಗುಲಾಬಿಯವರು ಹೇಳಿರಲಿಲ್ಲ. ಆದುದರಿಂದಲೇ ಹೆಚ್ಚೇನು ಯೋಚಿಸದೆ ಸರಿ ಕಣಪ್ಪ ಎಂದು ಸಮ್ಮತಿಸಿದರು. ಅಕ್ಕ, ನನಗೆ ನಡೆದು ಸುಸ್ತಾಯಿತು ಎಂದ ಅದ್ವಿಕ್ 10 ನಿಮಿಷವಷ್ಟೇ ನಡೆದಿದ್ದ. ಬರಬೇಡ ಅಂತ ಆವಾಗಲೇ ಹೇಳಿದೆ ತಾನೆ ನಿಂಗೆ ಎಂದಳು ಸಹನಾ ತುಸು ಕೋಪದಿಂದ. ಬರಬೇಡ ಎಂದು ಹೇಳಿದಾಗ ಹಠ ಮಾಡಿ ತಮಗಿಂತ ಮೊದಲೇ ನಾಯಿ ಮರಿಯನ್ನು ಹಿಂಬಾಲಿಸಿ ಹೋಗಿದ್ದನಲ್ಲವೇ, ಆ ವಿಷಯಕ್ಕೆ ಅವಳಿಗೆ ತುಸು ಕೋಪವಿತ್ತು. ಸಹು, ಕೋಪ ಮಾಡ್ಕೋಬೇಡ್ವೆ, ಅಲ್ಲಿ ನೋಡು ಪಪ್ಪಿ ಸುಸು ಮಾಡ್ತಿದೆ. ಇದನ್ನು ಸೇರಿಸಿ 5ನೇ ಸಾರಿ ಅದು ಸುಸು ಮಾಡ್ತಿರೋದು ಎಂದವ. ಪಪ್ಪಿ ನೀರು ಕುಡಿಯೋದನ್ನು ನಾನು ನೋಡೇ ಇಲ್ಲ, ಮತ್ತೆ ಹೇಗೆ ಇಷ್ಟು ಸುಸು ಮಾಡೋದು ಎಂದ ಅನುಮಾನದಿಂದ. ಪಪ್ಪಿಗೆ ಶುಗರ್ ಇರಬೇಕು ಕಣು ಎಂದ ಖ್ಯಾತಿ ಅವನ ಬಾಯಿ ಮುಚ್ಚಿಸಲು ನೋಡಿದರೆ ಅವಳ ಉತ್ತರ ಕೇಳಿ ನಗು ಬಂದಿತ್ತು ಸಹನಾಳಿಗೆ. ಸಹು, ಈ ಪಾಪು ಅಕ್ಕ ಏನೇನೋ ಹೇಳ್ತಾಳೆ. ಪಪ್ಪಿಗೆ ಶುಗರ್ ಬರುತ್ತಾ? ನೀನು ಹೇಳು, ಅದ್ಯಾಕೆ ಅಷ್ಟೊಂದು ಸಾರಿ ಸುಸು ಮಾಡಿದ್ದು? ಈ ಬಾರಿ ಸಹನಾಳನ್ನು ಪ್ರಶ್ನಿಸಿದ. ಒಂದು ನಾಯಿ ಸುಸು ಮಾಡಿದ ಕಡೆ ಇನ್ನೊಂದು ನಾಯಿ ಸುಸು ಮಾಡುತ್ತೆ ಎಂದಳು ಚುಟುಕಾಗಿ. ಹೌದಾ? ವಿಚಿತ್ರ ಎಂಬಂತೆ ಕಣ್ಣರಳಿಸಿ ಕೇಳಿದ. ಹೌದು ಕಣೋ ಚೋಟು ಎಂದು ಅವನ ಕೂದಲಲ್ಲಿ ಕೈಯಾಡಿಸಿ ನುಡಿದಳು. ನನ್ನ ಹೇರ್ ಸ್ಟೈಲ್ ಹಾಳು ಮಾಡಬೇಡ ಸಹು, ಮೂತಿ ಉಬ್ಬಿಸಿದ. ಮುದ್ದಾಗಿ ಕಾಣುತ್ತಿದ್ದವನ ಕೆನ್ನೆ ಹಿಂಡಿದಳು ಸಹನಾ. ಸಹನಾ, ನೀನು ಹೇಳಿದ್ದು ನಿಜಾನಾ? ನಿಂಗೆ ಹೇಗೆ ಈ ವಿಷಯ ಗೊತ್ತಾಯಿತು? ಖ್ಯಾತಿ ಕೇಳಿದಾಗ ಒಂದು ಮೂವಿ ನೋಡಿದ್ದೆ ಕಣೆ, ಅದರಲ್ಲಿತ್ತು ಎಂದಳು. ಮುಂದುವರೆಯುವುದು